ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಇವತ್ತು ನಡೆದಂಥ ವಿಷ್ಣು ಸಮುದ್ರದ ದುರ್ಘಟನೆ ಇವತ್ತು ಬಂದಿರತಕ್ಕಂಥದ್ದು ಮಂಗಳವಾರ. ಆದರೆ ಹಿಂದೆಯೂ ಕೂಡ ರಾಜ್ಯದ ಅನೇಕ ಕೆರೆಗಳಲ್ಲಿ ಈ ರೀತಿ ಬಸ್ಸು ಬಿದ್ದಿರ್ತಕ್ಕಂಥದ್ದು, ನೂರಾರು ಜನ ಹೆಚ್ಚಿನ ಜನಗಳು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು. ಆ ಒಂದು ಘಟನೆಗಳು ಯಾವಾಗ ಏನೇನು ನಡೆದು ಅನ್ನೋಂಥದ್ದು ಕೂಡ ಆ ವರದಿಯನ್ನು ನೋಡ್ಬೋದು. ಬೇಲೂರಿನ ವಿಷ್ಣು ಸಮುದ್ರ ಕೆರೆಯಲ್ಲಿ ಬಸ್ ಪಲ್ಟಿಯಾಗಿ ದುರಂತವೇ ನಡೆದು ಹೋಗಿದೆ. ಇಂಥದ್ದೊಂದು ದುರಂತ ನಡೆದಿರೋದು ಇದೇ ಮೊದಲ ಬಾರಿಯೇನಲ್ಲ. ಡಿಸೆಂಬರ್ 14, 2010 ಉಂಡಬತ್ತಿ ಕೆರೆಯಲ್ಲಿ ಟೆಂಪೋ ಪಲ್ಟಿ. ಮೈಸೂರು ನಂಜನಗೂಡು ಮಾರ್ಗದಲ್ಲಿರೋ ಉಂಡಬತ್ತಿ ಕೆರೆಯಲ್ಲಿ ಅವತ್ತು ಟೆಂಪೋ ಪಲ್ಟಿಯಾಗಿತ್ತು. ಆ ದುರಂತದಲ್ಲಿ 30 ಮಂದಿ ಜಲಸಮಾಧಿಯಾಗಿದ್ರು. ಮೃತರೆಲ್ಲರೂ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಅರಳುಕುಪ್ಪೆ ಗ್ರಾಮದವರು. ಬೀಗರ ಔತಣ ಮುಗಿಸಿ ವಾಪಸ್ಸಾಗುತ್ತಿದ್ದಾಗ ಚಾಲಕನ ನಿಯಂತ್ರಣ ತಪ್ಪಿದ ಟೆಂಪೋ ಕೆರೆಗೆ ಪಲ್ಟಿ ಹೊಡೆದಿತ್ತು. ಉಂಡಬತ್ತಿ ಕೆರೆಗೂ ತಡೆಗೋಡೆ ಇರಲಿಲ್ಲ. ಸೆಪ್ಟೆಂಬರ್ 2, 2009 ಕಾಲುವೆಯಲ್ಲಿ ಕಾರು ಡುಮ್ಕಿ. ಈ ದುರಂತ ನಡೆದಿದ್ದು ಬಳ್ಳಾರಿ ಜಿಲ್ಲೆ ತೋರಣಗಲ್ ಬಳಿ. ಹೆದ್ದಾರಿ ಪಕ್ಕದಲ್ಲಿದ್ದ ಕಾಲುವೆಗೆ ರಾತ್ರೋರಾತ್ರಿ ಕಾರು ಡುಮ್ಕಿ ಹೊಡೆದಿತ್ತು. ಈ ದುರಂತದಲ್ಲಿ 5 ಜಲಸಮಾಧಿಯಾದ್ರೆ ಚಾಲಕ ಸೇರಿ 2 ಪಾರಾಗಿದ್ರು. ಹೆದ್ದಾರಿ ಪಕ್ಕದ ಈ ಕಾಲುವೆಗೂ ತಡೆಗೋಡೆ ಇಲ್ಲದೆ ದುರಂತಕ್ಕೆ ಕಾರಣವಾಗಿತ್ತು. ದಾವಣಗೆರೆ ಜಿಲ್ಲೆ ದೇವರಬೆಳಕೆರೆ ಪಿಕಪ್ ಡ್ಯಾಂಗೆ 1999 ಜೂನ್ 8ರಂದು ಬಸ್ ಪಲ್ಟಿಯಾಗಿತ್ತು. ಆ ದುರಂತದಲ್ಲಿ 94 ಮಂದಿ ಸಾವಿಗೀಡಾಗಿದ್ರು. ಇನ್ನು ದಾವಣಗೆರೆ ಜಿಲ್ಲೆಯ ಉಚ್ಚಂಗಿದುರ್ಗದ ಬಳಿ ಹೊಂಡಕ್ಕೆ 1999 ಆಗಸ್ಟ್ 26ರಂದು ಬಸ್ ಪಲ್ಟಿಯಾಗಿತ್ತು. ಈ ದುರಂತದಲ್ಲಿ 45 ಮಂದಿ ದುರ್ಮರಣ ಹೊಂದಿದ್ರು. ಚಿತ್ರದುರ್ಗದ ಸಂತೆ ಹೊಂಡದಲ್ಲಿ 1999 ಅಕ್ಟೋಬರ್ನಲ್ಲಿ ಖಾಸಗಿ ಬಸ್ ಡುಮ್ಕಿ ಹೊಡೆದಿತ್ತು. ಈ ದುರಂತದಲ್ಲಿ 61 ಮಂದಿ ಮೃತಪಟ್ಟಿದ್ರು. ಆಲಮಟ್ಟಿ ಎಡದಂಡೆ ಕಾಲುವೆಗೆ 2005ರಲ್ಲಿ ಬಸ್ ಪಲ್ಟಿಯಾಗಿತ್ತು. ಈ ದುರಂತದಲ್ಲಿ 58 ಮಂದಿ ಜೀವ ತೆತ್ತಿದ್ರು. ಇಂತಹ ಎಲ್ಲಾ ಘಟನೆಗಳು ನಡೆದಿರೋದು ಕೆರೆ, ಹೊಂಡ, ನದಿಗಳಿಗೆ ಸೂಕ್ತ ತಡೆಗೋಡೆ ಇಲ್ಲದೆ ಇರೋದ್ರಿಂದ. ಇಂತಹ ದುರ್ಘಟನೆ ನಡೆದಾಗೊಮ್ಮೆ ತಡೆಗೋಡೆ ನಿರ್ಮಾಣದ ಬಗ್ಗೆ ಸಾಕಷ್ಟು ಚರ್ಚೆಯಾಗುತ್ತೆ. ಮತ್ತೆ ಅದು ನೆನಪಾಗೋದು ಮತ್ತೊಂದು ದುರಂತ ನಡೆದಾಗ ಅನ್ನೋದೇ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಯಾರು ಎಷ್ಟೇ ಹೇಳಿದ್ರು ಕೂಡ ಇಂಥ ಅಪಘಾತಗಳನ್ನು ನಿಲ್ಲಿಸಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಮುಂದೆ ಕೂಡ ಇಂಥ ಕೆರೆಗಳಿಗೆ ತಡೆಗೋಡೆ ನಿರ್ಮಾಣ ಆಗಬೇಕನ್ನುವಂಥದ್ದು ಬಹುತೇಕರ ಆಶಯ ಕೂಡ. ಯಾಕಂತಂದರೆ ಈ ರೀತಿಯ ಅಪಘಾತಗಳು ಮತ್ತೆ ಮತ್ತೆ ಮರುಕಳಿಸಬಾರ್ದು, ಅಮಾಯಕರು ಪ್ರಾಣವನ್ನು ಕಳ್ಕೊಳ್ಬಾರ್ದು ಅನ್ನುವಂಥದ್ದು. ಸೊ ನಾವು ಮತ್ತೊಮ್ಮೆ ಈ ಒಂದು ವಿಷ್ಣು ಸಮುದ್ರದಲ್ಲಿ ಏನು ಇವತ್ತು ಬಸ್ ಬಿದ್ದಿರ್ತಕ್ಕಂಥ ಒಂದು ದುರ್ಘಟನೆ ಇದೆ, ಆ ಸಂದರ್ಭದಲ್ಲಿ ಸ್ಥಳೀಯರೊಬ್ಬರು ತೆಗೆದಂಥ ಒಂದು ಮೊಬೈಲ್ ದೃಶ್ಯಗಳನ್ನು ಮತ್ತೆ ತೋರಿಸ್ತೀನಿ. ಆ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಬಹುತೇಕ ಯಾವ ರೀತಿಯ ಅಪಘಾತಗಳು ನಡೆದಿರುವಂಥದ್ದು ಕೂಡ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಆ ಸ್ಥಳೀಯ ಜನರು ಆ ಒಂದು ಬಸ್ನಲ್ಲಿದ್ದಂಥ ಪ್ರಯಾಣಿಕರನ್ನು ರಕ್ಷಿಸುವಂಥ ಕೆಲಸ ಮಾಡ್ತಾರೆ. ಮಾನವೀಯತೆಯಿಂದ ತಕ್ಷಣವೇ ಧಾವಿಸಿ ಅಲ್ಲಿ ಬದುಕುಳಿಯುವಂಥ ಒಂದು ಪ್ರಯಾಣಿಕರನ್ನು, ಬದುಕುಳಿದಂಥ ಜನರನ್ನು ಹೊರಗಡೆ ತಂದು ಅವರಿಗೆ ಹೆಚ್ಚಿನ ಚಿಕಿತ್ಸೆ ಕೊಡುವಂಥದ್ದಾಗಿರ್ಬೋದು. ಮತ್ತು ಒಳಗಡೆ ಸಿಲ್ಕೊಂಡಂಥ ಪ್ರಯಾಣಿಕರನ್ನು ರಕ್ಷಣೆ ಮಾಡುವಂಥ ಕೆಲಸದಲ್ಲಿ ಸ್ಥಳೀಯರು ನಿರತರಾಗಿದ್ದಾರೆ. ತಾವು ನೋಡ್ತಾ ಇರೋದು ಆಂಬ್ಯುಲೆನ್ಸ್ ಕೂಡ ಅಲ್ಲಿ ತಕ್ಷಣಕ್ಕೆ ಧಾವಿಸಿರ್ತಕ್ಕಂಥದ್ದು. ಸ್ಥಳೀಯರೊಬ್ಬರು ಈ ಒಂದು ಘಟನೆ ನಡೆದ ತಕ್ಷಣವೇ ಆ ದೃಶ್ಯವನ್ನು ಸೆರೆ ಹಿಡಿದು ಸುವರ್ಣ ನ್ಯೂಸ್ಗೆ ಕೊಟ್ಟಿದ್ದಾರೆ. ಈ ಒಂದು ದೃಶ್ಯ ಅಪಘಾತ ಆದಂಥ ಕೆಲವೇ ಕ್ಷಣದಲ್ಲಿ ಆಗಿರ್ತಕ್ಕಂಥದ್ದು. ಮತ್ತು ಆ ಸುದ್ದಿ ತಿಳಿತಾ ಇದ್ದಂಗೆ ಅಲ್ಲಿಯ ಅಕ್ಕಪಕ್ಕದ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಜಮಾಯಿಸಿರ್ತಕ್ಕಂಥದ್ದು. ಮತ್ತು ತಕ್ಷಣವೇ ಆ ಬಸ್ನಲ್ಲಿದ್ದಂಥ ಪ್ರಯಾಣಿಕರನ್ನ ರಕ್ಷಿಸುವಂಥ ಕಾರ್ಯದಲ್ಲಿ ಮುಳುಗಿರ್ತಕ್ಕಂಥದ್ದನ್ನು ಕೂಡ ನೋಡ್ಬೋದು. ಸೊ ಮತ್ತೆ ಈ ರೀತಿಯ ಅಪಘಾತಗಳು ಆಗಬಾರ್ದು ಅನ್ನುವಂಥದ್ದೇ ನಮ್ಮ ಆಶೆ. ಯಾಕಂತಂದರೆ ಯಾವುದೇ ಒಂದು ಪ್ರಾಣಕ್ಕೂ ಕೂಡ ಬೆಲೆ ಇದೆ. ಈ ರೀತಿಯ ಅನ್ಯಾಯವಾಗಿ ಸಾವನ್ನಪ್ಪುವಂಥದ್ದು ಕೂಡ ಒಂದು ರೀತಿ ಯಾಕಂದರೆ ಅಮಾನವೀಯ ಯಾವುದೇ ಕಾರಣ ಇರ್ಬೋದು. ಇಂಥ ಕೆರೆಗಳ ಒಂದು ತಡೆಗೋಡೆ ರಕ್ಷಣೆ ಆಗಬೇಕು. ತಡೆಗೋಡೆ ನಿರ್ಮಾಣ ಆದರೆ ಬಹುತೇಕ ಇಂಥ ಅಪಾಯಗಳನ್ನು ತಡೆಗಟ್ಟಬಹುದು. ಸೊ ಇದು ಇವತ್ತಿನ ನ್ಯೂಸ್ ಅವರ್. ನೇರ ದಿಟ್ಟ ನಿರಂತರ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.